ಬಹುಷ್ಟಿ ವೀಕ್ಷಕರೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು. ಯಾಕೆಂದರೆ ಇದು ಗುರುವಿನ ರಾಶಿ ಆಗುತ್ತೆ. ಈ ರಾಶಿಯಾಧಿಪತಿ ಗುರುವಾಗ್ತಾನೆ. ಗುರು ಕಾಂಚನ ಸನ್ನಿಭಂ, ದುಡ್ಡು ಕಾಸು ವ್ಯವಹಾರಕ್ಕೆ ಏನು ಕುಂದುಕೊರತೆ ಆಗಲ್ಲ. ಈ ರಾಶಿಯವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈ ರಾಶಿಯವರಿಗೆ ಮನೆ ಕಟ್ಟುವಂಥ ಯೋಗ ಇರುತ್ತೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ, ಅದರ ಜೊತೆಗೆ ಆಸ್ತಿ ಖರೀದಿ ಮಾಡುವಂಥ ಯೋಗ, ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಮತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಗುರಿ ಇಟ್ಟು ಮಾಡ್ತಕ್ಕಂಥ ಧನು ರಾಶಿ. ಧನು ಅಂದರೆ ಬಿಲ್ಲು ಅಂತ ಹೇಳ್ತೀವಿ, ಬಾಣ ಬಿಡ್ತಕ್ಕಂಥದ್ದು ಬಿಲ್ಲು. ಹಾಗಾಗಿ ಗುರಿ ಇಟ್ಟು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ. ಮತ್ತು ಸಮಾಜದಲ್ಲಿ ಸ್ಥಾನಮಾನ ಗೌರವವನ್ನು ಹೊಂದಿರತಕ್ಕಂಥವರು. ಮತ್ತು ಸ್ವಲ್ಪ ಜಡ ಸ್ವಭಾವ ಇರುತ್ತೆ. ಯಾಕೆಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನಮಗೆ ಅದನ್ನು ಸಮಯಕ್ಕೆ ಮಾಡೋಕ್ಕಾಗ್ತಾ ಇರಲ್ಲ. ಯಾಕೆಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಕ್ಕಂಥ ಒಂದು ಈ ರಾಶಿಯ ವ್ಯಕ್ತಿಗಳಾಗಿರ್ತೀರಿ. ಯಾಕೆಂದರೆ ನಾಳೆ ಮಾಡಬೇಕಾದ್ದನ್ನು ಒಂದಿನ ಬಿಟ್ಟು ಮಾಡಿದ್ರೆ ಆಯಿತು ಅನ್ನುವಂಥ ಚಿಂತನೆ ಯೋಚನೆ ಮನಸ್ಸಲ್ಲಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಲೇಜಿನೆಸ್ ಇರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಲೇಜಿನೆಸ್ ಇರುತ್ತೆ, ಸ್ವಲ್ಪ ಹಠ ಇರುತ್ತೆ, ಸ್ವಲ್ಪ ಕೋಪ ಇರುತ್ತೆ, ಸ್ವಲ್ಪ ತಾಪ ಇರುತ್ತೆ, ಬೇರೆಯವ್ರು ಹೇಳಿದ ಮಾತು ಕೇಳಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಅನ್ನೋದಿರುತ್ತೆ. ಇವೆಲ್ಲ ಸ್ವಲ್ಪ ಮಟ್ಟಿಗೆ ಈ ರಾಶಿಯ ಒಂದು ಗುಣಧರ್ಮವೇ ಆಗಿರ್ತದೆ. ಅದು ವ್ಯಕ್ತಿಗತವಾಗಿ ನಾನು ಹೇಳ್ತಾ ಇಲ್ಲ, ಈ ರಾಶಿಯ ಗುಣಧರ್ಮದಿಂದ ಹಾಗಾಗ್ತದೆ. ಪ್ರತಿಯೊಂದು ರಾಶಿಯವರಿಗೂ ಕೂಡ ಆ ರಾಶಿ ನಕ್ಷತ್ರಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ಗುಣ ಧರ್ಮಗಳು, ಯೋಚನೆಗಳು, ಚಿಂತನೆಗಳು ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ ಆ ಗ್ರಹಗಳ ಕಾಂಬಿನೇಷನ್ ಏನು 9 ಗ್ರಹಗಳಿರುತ್ತೆ, ಆ ಗ್ರಹಗಳ ಸಂಪರ್ಕದಲ್ಲಿ ನಿಮ್ಮ ರಾಶಿ ಹೇಗಿರುತ್ತೆ ಅದರ ಮೇಲೆ ಸಂಬಂಧಪಡುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಂದರೆ ಆಗುತ್ತೆ. ಸಾಲ ಮಾಡುವಂಥ ಯೋಗ ಬರ್ಬೋದು. ಸಾಲ ಮಾಡಿದ್ರೂ ಕೂಡ ತೀರಿಸ್ತೀರ, ತಾವು ಅದನ್ನು ಮಾಡ್ತೀರಿ. ನಾವು ಮಿತಿ ಮೀರಿ ಮಾಡಬಾರ್ದು. ಎಷ್ಟಾಗತ್ತೆ ಅಷ್ಟು ಮಾಡಿ ಸಾಲ ತೀರಿಸುವಂಥ ಯೋಗ ಇರುತ್ತೆ. ಕೊಡಬೇಕಾದವ್ರಿಗೆ ತೆಗೆದುಕೊಳ್ಬೇಕಾದವರಿಗೆಲ್ಲ ವಿಲೇವಾರಿ ಮಾಡುವಂಥ ಯೋಗವೂ ಇರುತ್ತೆ. ಮತ್ತು ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗಬೇಕು ಅಂತ ಚಿಂತನೆ ಇದೆ. ಸುಮಾರು ಒಂದು ವರ್ಷದಿಂದ ಕಷ್ಟಪಡ್ತಾ ಇದ್ದೀರಿ, ನನಗೆ ಯಾಕೆ ಆರ್ಥಿಕ ಸಮಸ್ಯೆ ಇದೆ ಅಂತೇಳಿ. ಈಗ ಆರ್ಥಿಕ ಸಮಸ್ಯೆ ಸ್ವಲ್ಪ ಸಮಯ ತಗೊಳುತ್ತೆ. ನಿಮಗೆಲ್ಲ ಅನುಕೂಲ ಆಗುವಂಥ ಸಂದರ್ಭ ಕೆಲವೊಂದು ತಿಂಗಳಲ್ಲಿ ಬರುತ್ತೆ. ಬಂದಾಗ ಹೇಳ್ತೀನಿ, ನೀವು ವಿಡಿಯೋ ನೋಡ್ತಾ ಇರಿ, ಗೊತ್ತಾಗ್ತದೆ ನಿಮಗೆ ಯಾವಾಗ ಏನು ಬರ್ತಾ ಇರುತ್ತೆ, ಏನು ಹೋಗ್ತಾ ಇರುತ್ತೆ, ಯಾವ ಗ್ರಹಗಳು ಯಾವಾಗ ಪ್ಲಾನೆಟರಿ ಪೊಸಿಷನ್ ಸೌರಮಂಡಲದಲ್ಲಿ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತೇಳಿ. ಆದಾಗೆಲ್ಲ ಹೇಳ್ತಾ ಇರ್ತೀನಿ. ನೀವು ಗುರುಬಲ ಇಲ್ಲ ಅಂದ್ರೆ ಗುರುಬಲ ಬಂದಾಗ ಹೇಳ್ತೀನಿ. ಯಾವ್ಯಾವ್ದು ನಿಮಗೆ ಶನಿ ಗುರು ರಾಹು ಕೇತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಬದಲಾವಣೆ ಆದಾಗ ನಾನು ಹೇಳ್ತಾ ಇರ್ತೀನಿ. ನಿಮಗೆ ಒಳ್ಳೆಯ ಸಮಯ ಬಂದಾಗ ಹೇಳ್ತೀನಿ, ಗಮನಿಸ್ತಾ ಇರಿ. ಕೆಲವು ವ್ಯವಹಾರಗಳು ಏನಾಗುತ್ತೆ ಅಂದರೆ ಕೆಲವು ನಿಮ್ಮದು ಸ್ಟ್ರಕ್ ಆಗಿದೆ. ಸ್ಟ್ರಕ್ ಅಂದರೆ ಕೆಲವೊಂದಷ್ಟು ದುಡ್ಡು ಕೊಟ್ಟಿದ್ದು ಬರಲಿಲ್ಲ, ಅದನ್ನು ಹೇಗೆ ತೊಗೋಬೇಕು ಅಂತ ಯೋಚನೆ ಇದೆ. ಅದು ಬರುತ್ತೆ, ಸ್ವಲ್ಪ ಸಮಯ ಕಳಿಯುತ್ತೆ. ಅಲ್ಲದೆ ಕೆಲವು ವ್ಯವಹಾರಗಳಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಕೆಲವೊಂದಷ್ಟು ಮಾತಾಡ್ಕೊಂಡಿರ್ತೀರಿ, ಹೀಗೆ ಇರಬೇಕು ಅಂತ ಕಮಿಟೆಡ್ ಆಗಿರ್ತೀರಾ. ಅದು ನೀವು ಕಮಿಟೆಡ್ ಆಗಿದ್ದರೆ ಅವ್ರು ಕಮಿಟೆಡ್ ಆಗಿರಲ್ಲ. ನಿಮ್ಮ ವ್ಯವಹಾರ ಜೊತೆಗೆ ಮಾತಾಡಿರ್ತಕ್ಕಂಥವ್ರು ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಆದರೂ ಆಗ್ಬೋದು. ಹಣಕಾಸು ನಿಮಗೆ ತೊಂದರೆ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಮತ್ತು ಖರ್ಚು ನಿಲ್ಸೋಕ್ಕಾಗ್ತಾ ಇಲ್ಲ. ವ್ಯವಹಾರದಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲ ಮಾಡಿದ್ರೆ ತೀರಿಸೋದು ಹೇಗೆ ಅನ್ನೋಂಥ ಯೋಚನೆ ಇದೆ. ಅಂದರೆ ನೀವು ಸಾಲ ಮಾಡಿ ಮಾಡಿ ಮತ್ತೆ ನಾವು ಮುಂದೆ ಅಭಿವೃದ್ಧಿ ಆಗೋದು ಹೇಗೆ ಸಾಲ ಮಾಡಿದ್ರೆ ಅನ್ನುವಂಥ ಯೋಚನೆ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ದುಡ್ಡು ಇಟ್ಕೊಂಡ್ರೆ ಅದು ಕೆಲವು ಉಪಯೋಗ ಬರಲ್ಲ. ದುಡ್ಡು ಇಲ್ಲ ಅಂದರೂ ಕಷ್ಟ, ಇದ್ದರೂ ಕಷ್ಟ, ಕೆಲವು ಸಲ ಉಪಯೋಗಕ್ಕಾಗಲ್ಲ, ಹಂಗಾಗುತ್ತೆ. ಹೀಗಾಗಿ ನೀವು ಭಾಳ ಚಿಂತನೆ ಇದೆ. ಮತ್ತು ಕೃಷಿ ಜಮೀನು ತೆಗೆದುಕೋಬೋದು, ಸೈಟು ಮನೆ ಪ್ಲಾಟು ತೆಗೆದುಕೊಳ್ಬೋದು. ಆದರೆ ಈಗಷ್ಟು ಸೂಕ್ತ ಅಲ್ಲ, ಸ್ವಲ್ಪ ಸಮಯ ತಗೊಂಡು ನೋಡಿ ಅನುಕೂಲ ಆಗ್ಬೋದು, ಪ್ರಯತ್ನ ಪಡಿ. ಮತ್ತು ಪ್ರತಿಯೊಂದು ಕೂಡ ವ್ಯವಹಾರದಲ್ಲಿ ಕಾನೂನು ತೊಂದರೆ ಬರ್ಬೋದು. ಕಾನೂನು ತೊಂದರೆಗೆ ಸ್ವಲ್ಪ ನೋಡ್ಕೊಳ್ಳಿ. ಕಾನೂನು ತೊಂದರೆ ಬರುತ್ತಾ ಏನೆಲ್ಲ ಕಾನೂನು ತೊಂದರೆ ಬರ್ಬೋದು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ. ಈಗ ರಿಯಲ್ ಎಸ್ಟೇಟ್ ಮಾಡಿದ್ರೆ ಅದರಲ್ಲಿ ತೊಂದರೆ ಬರ್ಬೋದು, ಏನು ಬಿಸ್ನೆಸ್ ಮಾಡೋರಿಗೆ ಅದರಲ್ಲಿ ತೊಂದರೆ ಬರ್ಬೋದು. ಯಾರು ಏನೇನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ಒಂದು ಕಾನೂನು ಅವಲಂಬಿಸ್ಕೊಂಡಿರುತ್ತೆ. ಅದು ಒಂದು ರಿಜಿಸ್ಟರ್ ಆಗಿರುತ್ತೆ. ಆ ರಿಜಿಸ್ಟ್ರೇಷನ್ ಆಗಿದ್ದು ವ್ಯವಹಾರಕ್ಕೆ ಯಾವುದೇ ಒಂದು ಲಿಮಿಟ್ ಮೀರಿದಾಗ, ಹೆಚ್ಚು ಕಮ್ಮಿ ಆದಾಗ, ವ್ಯತ್ಯಾಸ ಆದಾಗ ತೊಂದರೆಗಳಾಗ್ತದೆ. ಹಾಗಾಗಿ ಪ್ರತಿಯೊಂದು ಕೂಡ ಒಂದು ಲಿಮಿಟಲ್ಲಿ ಹಿತಮಿತವಾಗಿ ಯೋಚನೆ ಮಾಡಿ. ನಿಮಗೆ ಲಾಭ ಕಮ್ಮಿ ಇದ್ದರೂ ಪರವಾಗಿಲ್ಲ, ಪ್ರಾಬ್ಲಮ್ ಆಗಬಾರ್ದು, ಸಾಲಕ್ಕೆ ಬಡ್ಡಿ ಹೆಚ್ಚಿಗೆ ಕಟ್ಟೋಂಗೆ ಆಗಬಾರ್ದು. ಈ ರೀತಿಯ ಒಂದು ಯೋಚನೆಗಳು ನಿಮ್ಮಲ್ಲಿದೆ, ಅದೆಲ್ಲ ನೋಡ್ಕೊಂಡು ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ತಂದೆ ತಾಯಿ ಆರೋಗ್ಯ ಬಗ್ಗೆ ಗಮನ ಕೊಡಿ. ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದ ವ್ಯತ್ಯಾಸ ಆಗ್ಬೋದು. ತಂದೆ ತಾಯಿ ಮೇಲೆ ತುಂಬ ಗೌರವ ಇದೆ ನಿಮಗೆ, ಆದರೂ ಕೂಡ ನಮ್ಮ ಪ್ರಯತ್ನ ಅನ್ನುವಂಥದ್ದೊಂದು ಇರ್ತದೆ. ವಯೋಸಹಜವಾಗಿ ಕೆಲವೊಂದಷ್ಟು ಕಾಯಿಲೆಗಳು ಬರುತ್ತೆ, ಅದನ್ನು ಕೂಡ ತಾವು ಗಮನಿಸಬೇಕು. ಸ್ವಲ್ಪ ಚಿಕಿತ್ಸೆಯನ್ನು ಮಾಡಿಸಿ. ಮಕ್ಕಳನ್ನು ಓದಿಸೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮಕ್ಕಳು ಚೆನ್ನಾಗಿ ಓದುವವರಾಗ್ತಾರೆ. IAS IPS ಮಾಡುವುದಂಥ ಒಳ್ಳೆಯ ವಿದ್ಯಾವಂತರು ಮಕ್ಕಳಾಗ್ತಾರೆ. ಮತ್ತು ಗಣಿತಶಾಸ್ತ್ರ ಚೆನ್ನಾಗಿ ಓದುವಂಥವ್ರಾಗ್ತಾರೆ. ನೋಡಿ ಅವ್ರು ಏನು ಓದ್ತಾರೆ ನೋಡಿಬಿಟ್ಟು ಅವ್ರ ಜಾತಕದಲ್ಲಿ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಜಾತಕ ಸಮಸ್ಯೆ ಇದ್ದರೆ ಆಗಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಭಾಳ ಜಾಗ್ರತೆಯಿಂದ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಾವು ಕೆಲವೊಂದಷ್ಟು ಚಿಂತನೆಗಳನ್ನು ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ನಮಗೆ ನಮ್ಮ ಇಂಪ್ರೂವ್ಮೆಂಟ್ಗೆ ನಾವು ನೋಡ್ತೀವಿ. ಯಾಕೆಂದರೆ ಮಕ್ಕಳು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗಬೇಕು, ಅದನ್ನು ಕೂಡ ನಮ್ಮಲ್ಲಿ ಇರ್ತದೆ. ಹಾಗಾಗಿ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಈಗ ಪರೀಕ್ಷಾ ಸಮಯ ಬಂದಿರೋದ್ರಿಂದ ಸ್ವಲ್ಪ ಗಮನ ವಹಿಸಬೇಕು.
ಅದು ಉದ್ಯೋಗದಲ್ಲಿ ಅನುಕೂಲ ಆಗಬೇಕು, ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು, ಅದು ಸ್ವಲ್ಪ ಏನೋ ಸಿಗಬೇಕು, ಸಿಗ್ತಾ ಇಲ್ಲ. ಬಟ್ ಎಲ್ಲ ಅನುಕೂಲ ಇದ್ದರೂ ಕೂಡ ಕೆಲವೊಂದಷ್ಟು ಆಗಲ್ಲ. ಈಗ 100ಕ್ಕೆ 100 ಎಲ್ಲ ಯಾವ ಕೆಲಸನೂ ಆಗೋದಿಲ್ಲ. ಒಂದು ಪಾಸಿಂಗ್ ಮಾರ್ಕ್ಸ್ ಬರುತ್ತೆ, ಕೆಲವು ಸಲ 50-50 ಆಗುತ್ತೆ, ಕೆಲವು 75 ಆಗುತ್ತೆ. 75 ಆದರೆ ಭಾಳ ಖುಷಿ ಪಡಬೇಕು ನಾವು. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಕೆಲಸ ಆಗಿರಲ್ಲ, ನಾವು ಎಷ್ಟೋ ತೊಂದರೆ ಅನುಭವಿಸಿರ್ತೀವಿ. ಹಾಗೆ ಎಷ್ಟೋ ಕೆಲಸ ಆಗುತ್ತೆ, ಎಲ್ಲದೂ ಕೆಲಸ ಆಗದೇ ಇರಲ್ಲ. ಹಾಗಾಗಿ ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು, ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಮತ್ತು ಕೆಲವು ಸಮಯ ಬಂದಾಗ ಕೆಲವೊಂದಷ್ಟನ್ನು ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಆಸ್ತಿ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋಗೋದು ಭಾಳ ವಿಚಾರ. ಮತ್ತು ದಾಂಪತ್ಯದಲ್ಲಿ ಕಲಹ ಬಂದಾಗ ಸ್ವಲ್ಪ ಮನಸ್ತಾಪ ಆದರೂ ಕೂಡ ಸರಿಪಡಿಸ್ಕೊಂಡು ಹೋಗೋದು ಭಾಳ ವಿಚಾರ. ಇದಕ್ಕೆಲ್ಲ ಕೋರ್ಟು ಕಚೇರಿಯಿಂದನೇ ಎಲ್ಲ ಪರಿಹಾರ ಆಗೋದಿಲ್ಲ. ನಾವು ಮಾನಸಿಕವಾಗಿ ನಮಗೊಂದು ಒಳ್ಳೆಯ ಒಂದು ಯೋಚನೆ, ಚಿಂತನೆ ಮತ್ತು ಸೌಹಾರ್ದಯುತವಾಗಿ ಮಾತು ಮತ್ತು ಈ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಹೋದಾಗ ನಿಮ್ಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಸಮಾಜದಲ್ಲಿ ಗೌರವ ಇದೆ, ನಿಮಗೆಲ್ಲ ರೀತಿಯ ಒಂದು ಅನುಕೂಲ ಅಂತಂದರೆ ನಾವು ಎಲ್ಲ ರೀತಿಯ ಅನುಕೂಲ ಅಂದರೆ ಏನೇನಾಗುತ್ತೆ ಅಂತ ನಾವು ಕೇಳಿಬರ್ತದೆ. ಒಂದು ಮನುಷ್ಯನಿಗೆ ವಿಶೇಷವಾಗಿ ಒಂದು ದಾಂಪತ್ಯ, ಎರಡನೇದಾಗಿ ಉದ್ಯೋಗ, ಫೈನಾನ್ಸು, ಅದಾದಮೇಲೆ ಮಕ್ಕಳು, ಮನೆ, ಇವೆಲ್ಲ ಜೀವನದಲ್ಲಿ ಅನುಕೂಲಕ್ಕೆ ಬೇಕೇ ಬೇಕಾಗುತ್ತೆ. ಒಂದು ಮನೆ ಇರಬೇಕು, ನನಗೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು, ದಾಂಪತ್ಯ ಚೆನ್ನಾಗಿರಬೇಕು, ಸಮಾಜದಲ್ಲಿ ನಾನು ಒಳ್ಳೆಯ ಹೆಸರು ತೊಗೋಬೇಕು. ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಯೋಚನೆಗಳು ಧನಾತ್ಮಕವಾಗಿರುತ್ತೆ. ಅವೆಲ್ಲವೂ ಕೂಡ ನಮಗೆ ಕೈಗೂಡಿ ಬರುವಂತಹ ಯೋಗ ಇದೆ. ಇನ್ನು ಮದುವೆ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಸಮಯ ಲೇಟ್ ಆಗುತ್ತೆ. ಮದುವೆಗೆ ಸ್ವಲ್ಪ ಲೇಟ್ ಆಗ್ಬೋದು, ಮತ್ತು ಆಸ್ತಿ ತೊಗೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಕೋರ್ಟು ಕಚೇರಿ ವಿಚಾರ ಇದೆಲ್ಲ ಸ್ವಲ್ಪ ಲೇಟ್ ಆಗುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಜಾಗ್ರತೆ ವಹಿಸ್ಕೋಬೇಕು. ಒಂದು ವೇಳೆ ನಿಮ್ಮ ಜಾತಕ ಚೆನ್ನಾಗಿದ್ರೆ ಈ ಸಮಸ್ಯೆಗಳು ಯಾವುದೂ ಬರೋದಿಲ್ಲ, ನಿಮ್ಮ ಕೆಲಸ ಮುಟ್ಟಿದ ತಕ್ಷಣ ಎಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ, ಹತ್ತಿರತಕ್ಕಂತಹ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ನೀವು ಅರ್ಚನೆ ಮಾಡಿಸಿ, ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.